ಇನ್ನು ಹಾಸನದಲ್ಲಿ ಸರಣಿ ಹೃದಯಾಘಾತದ ಪ್ರಾಥಮಿಕ ವರದಿ ಸಿದ್ಧವಾಗಿದೆ. ತಾಂತ್ರಿಕ ಸಮಿತಿಯ ಪ್ರಾಥಮಿಕ ವರದಿಯಲ್ಲಿ ಶಾಕಿಂಗ್ ಅಂಶ ಪತ್ತೆಯಾಗಿದೆ. ಹಾಸನದಲ್ಲಿ ಏನೋ ಸರಣಿ ಹೃದಯಾಘಾತಗಳಾದವು. ಇದರ ಬಗ್ಗೆ ತಾಂತ್ರಿಕ ಸಮಿತಿಯನ್ನು ರಚಿಸಲಾಗಿತ್ತು. ಅವರೊಂದು ಪ್ರೈಮರಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಅತಿಯಾದ ಬೊಜ್ಜು, ಮಾಂಸ ಸೇವನೆ, ಮದ್ಯಪಾನದಿಂದ, ರೆಡ್ ಮೀಟ್ ಸೇವನೆಯಿಂದ ಕೊಲೆಸ್ಟ್ರಾಲ್ ಬಂದಿರುವಂತಹ ಸಾಧ್ಯತೆ ಇದೆ. ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಸಾಧ್ಯತೆ. 1 ವಾರದೊಳಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿರುವಂತಹ ತಾಂತ್ರಿಕ ಸಮಿತಿ, ಹೃದಯಾಘಾತ ಕೇಸ್ ತನಿಖೆ ನಡೆಸ್ತಿರುವಂತಹ ಸಮಿತಿಯವರಿಗೆ ಈ ಸ್ಟಡಿಗಳನ್ನು ನೋಡಿದಾಗ ಭಾಳ ಮುಖ್ಯವಾಗಿ ಅಲ್ಲಿ ಬಂದಿರುವಂಥ ಅಂಶ ಗೊತ್ತಾಗಿರುವಂಥದ್ದು ಏನು ಅಂತಂದರೆ ಅತಿಯಾದ ಬೊಜ್ಜು, ಒಬೆಸಿಟಿ, ಹಾಗೆ ಮಾಂಸ ಸೇವನೆ, ಮದ್ಯಪಾನದಿಂದ ಸಾವನ್ನಪ್ಪಿರುವಂಥ ಜಾಸ್ತಿ ಇದೆ ಅಂತ. ರೆಡ್ ಮೀಟ್ ಸೇವನೆಯಿಂದ ಕೊಲೆಸ್ಟ್ರಾಲ್ ಬಂದಿರುವಂಥ ಸಾಧ್ಯತೆ, ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಸಾಧ್ಯತೆ, ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ತಜ್ಞರು ಅಂದಾಜು ಮಾಡಿದ್ದಾರೆ. ಇದೇ ಮುಖ್ಯ ಕಾರಣ ಅಂತ ತಜ್ಞರು ಹೇಳ್ತಿರೋದು. 1 ವಾರದೊಳಗೆ ಡೀಟೇಲ್ಡ್ ಆಗಿರುವಂಥ ವರದಿಯನ್ನು ತಾಂತ್ರಿಕ ಸಮಿತಿ ಸಲ್ಲಿಸುತ್ತೆ. ಆದರೆ ಪ್ರಾಥಮಿಕ ವರದಿ ಪ್ರಕಾರ, ಈಗ ಸದ್ಯಕ್ಕೆ ಸ್ಟಡಿ ಆಗಿರೋ ಪ್ರಕಾರ ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ ಅಂತ ಗೊತ್ತಾಗಿದೆ. ಇನ್ನು ಜನರಲಿ ಇತ್ತೀಚೆಗೆ ಎಲ್ಲ ಸುದ್ದಿಯನ್ನು ನೋಡಿದಾಗ ಸ್ವಲ್ಪ ಎದೆನೋವು ಕಾಣ್ರೂ ಕೂಡ ಹೃದಯಾಘಾತ ಇರಬಹುದು ಅನ್ನೋ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಆದರೆ ಎಲ್ಲ ಎದೆನೋವುಗಳು ಕೂಡ ಹೃದಯಾಘಾತ ಆಗಿರೋದಿಲ್ಲ. ಎದೆನೋವು ಬಂದ ತಕ್ಷಣ ಅದು ಹೃದಯದ ಸಮಸ್ಯೆ ಅಲ್ಲ. TV9ಗೆ ಹೃದ್ರೋಗ ತಜ್ಞ ಡಾಕ್ಟರ್ KS ಸದಾನಂದ್ ಹೇಳಿಕೆ ಕೊಟ್ಟಿದ್ದಾರೆ. ಡಾಕ್ಟರ್ KS ಸದಾನಂದ್ ಅವರನ್ನ ನಮ್ಮ ಪ್ರತಿನಿಧಿ ರಾಮ್ ಮಾತನಾಡ್ತಿದ್ದಾರೆ. ಮನೆ ನೋಡಿ ಸರ್, ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಳೆದ 1 ವಾರದಿಂದ ಈ ಒಂದು ಹೃದಯಾಘಾತದ ಸಮಸ್ಯೆಯಿಂದ ಆಗ್ತಾ ಇರುವಂಥ ಸಾವಿನಿಂದ ಜನರು ಆತಂಕಗೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಜನಗಳು ಈಗ ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಮತ್ತು ಏನೆಲ್ಲ ಚಿಕಿತ್ಸೆಗಳನ್ನು ನೀಡಲಾಗ್ತಾ ಇದೆ ಸರ್? ಈಗ ನಮ್ಮ ಆಸ್ಪತ್ರೆಯಲ್ಲಿ ಕಳೆದ 1 ವರ್ಷದ ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಪ್ರತಿದಿನ ಒಂದು 700ರಿಂದ 800 ಜನ ಹೊರರೋಗಿ ತಪಾಸಣೆ ಮಾಡಿಕೊಳ್ತಾ ಇದ್ದಾರೆ. ಒಂದು 50ರಿಂದ 60 ಜನ ಎಮರ್ಜೆನ್ಸಿನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಅಂದರೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಆಗಿ ಅಡ್ಮಿಟ್ ಆಗುವಂಥ ಪೇಷಂಟ್ಸು 50ರಿಂದ 60. ಪ್ರತಿದಿನ ನಾವು ಒಂದು ಮಿನಿಮಮ್ ಒಂದು 75 ಜನಕ್ಕೆ ಎಂಜೋಗ್ರಾಮ್ ಪರೀಕ್ಷೆಯನ್ನು ಮಾಡ್ತೀವಿ. ಅದರಲ್ಲಿ ಒಂದು 30ರಿಂದ 40 ಜನಕ್ಕೆ ಸ್ಟೆಂಟ್ ಅಳವಡಿಕೆ ಆಗುತ್ತೆ, ಎಂಜೋಪ್ಲಾಸ್ಟಿ ಮಾಡ್ತೀವಿ. ಪ್ರತಿದಿನ ಒಂದು 3ರಿಂದ 4 ಜನಕ್ಕೆ ಓಪನ್ ಹಾರ್ಟ್ ಸರ್ಜರಿ ನಮ್ಮ ಜಯದೇವ ಹಾಸ್ಪಿಟಲ್ ಆಗ್ತಾ ಇದೆ. ನನಗೆ ಎದೆನೋವು ಬಂದ ತಕ್ಷಣ, ಜಯದೇವ ಆಸ್ಪತ್ರೆಗೆ ಬಂದ ತಕ್ಷಣ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಸಾಕಷ್ಟು ಜನ ಇರ್ತಾರೆ. ಹೀಗಾಗಿ ಹೃದಯ ಸಂಬಂಧಿ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಯಾವ ವಿಧವಾದಂತಹ ಪರೀಕ್ಷೆಗಳು, ಚಿಕಿತ್ಸೆಗಳು ಆಗ್ತದೆ ಅಂತ? ಈಗ ಎದೆನೋವು ಅಂತ ಅವರು ಕ್ಯಾಶುಯಾಲಿಟಿಗೆ ಬಂದಾಗ ನಾವೇನು ಮಾಡ್ತೀವಿ, ಒಂದು ECG, ಎಕೋ ಮತ್ತು ಟ್ರೋಪೋನಿನ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ಅವ್ರನ್ನ ದಾಖಲಾತಿ ಮಾಡ್ಕೊಳ್ತೀವಿ. ಅವರು ಎಂಜೋಗ್ರಾಮ್ ಪರೀಕ್ಷೆಗೆ ಒಳಗಾಗ್ತಾರೆ. ಈಗಿರೋ ಟೆಕ್ನಾಲಜಿಯಲ್ಲಿ ಮೆಜಾರಿಟಿ ಆಫ್ ಪೇಷಂಟ್ಸ್ಗೆ ನಾವು ಎಂಜೋಪ್ಲಾಸ್ಟಿ, ಸ್ಟೆಂಟ್ ಅಳವಡಿಕೆಯಲ್ಲೇ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಒಂದು 20% ಜನಕ್ಕೆ ಮಾತ್ರ ಅವರು ಓಪನ್ ಹಾರ್ಟ್ ಸರ್ಜರಿ ಬೇಕಾಗಬಹುದು. ಈಗ ರೆಫರಲ್ ಕೇಸನ್ನು ಹೊರತುಪಡಿಸಿ ಯಾವ ಕಾರಣಗಳಿಂದ, ಅಂದರೆ ಹೆಚ್ಚಿನ ಒಂದು ಒತ್ತಡಗಳಿರ್ಬೋದು ಅಥವಾ ಬ್ಲಾಕೇಜಸ್ ಇರ್ಬೋದು, ಈ ರೀತಿಯಾಗಿ ಈ ಸಾವಿನ ಒಂದು ಇದನ್ನ ಹೇಳೋದಾದರೆ ಯಾವುದರಿಂದ ಸಾವುಗಳು ಸಂಭವಿಸ್ತಾ ಇದೆ ಅಂತ ಹೇಳ್ಬೋದು? ಅಲ್ಲ, ಮೇಯ್ನಾಗಿ ಅವರು ತಡವಾಗಿ ಹಾಸ್ಪಿಟಲ್ ತಲುಪೋದ್ರಿಂದ. ಯಾಕಂದರೆ ಹಾರ್ಟ್ ಅಟ್ಯಾಕ್ ಆದರೆ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಅಂದರೆ ವಿತಿನ್ 1 ಅವರ್ ಅವ್ರು ಹಾಸ್ಪಿಟಲ್ ತಲುಪಿದರೆ ನಾವು ಚಿಕಿತ್ಸೆನ ನೀಡಿ ಅವ್ರನ್ನ ಉಳಿಸೋಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಬಟ್ ನಮ್ಮ ಭಾರತದಲ್ಲಿ ಏನಾಗುತ್ತೆ, ಅವರು ತುಂಬ ತಡವಾಗಿ ಬರ್ತಾರೆ. ನಾವೇ ಮೈಸೂರಲ್ಲಿ ನೋಡಿದಾಗ ಜಯದೇವದಲ್ಲಿ ಮಿನಿಮಮ್ ಒಂದು 6-12 ಗಂಟೆ ಅಥವಾ 24 ಗಂಟೆ ತಡವಾಗಿ ಅವರು ಹಾಸ್ಪಿಟಲ್ಗೆ ದಾಖಲಾಗ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಚಿಕಿತ್ಸೆ ಲೇಟ್ ಆಗುತ್ತೆ. ಅಷ್ಟೊತ್ತಿಗೆ ಆಗಲೇ ಹಾರ್ಟು ಸಾಕಷ್ಟು ಡ್ಯಾಮೇಜ್ ಆಗಿರುತ್ತೆ. ಇಂಥವ್ರಲ್ಲಿ ಸಾವಿನ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಸೊ ಎಲ್ಲರೂ ಸ್ವಲ್ಪ ಬೇಗ ಬಂದರೆ, ಈಗ ಹಾರ್ಟ್ ಅಟ್ಯಾಕ್, ಎದೆನೋವು ಬಂದಾಗ ತಕ್ಷಣ ತಪಾಸಣೆ ಮಾಡಿಕೊಂಡು ಅವರು ಬೇಗ ಹಾಸ್ಪಿಟಲ್ ತಲುಪೋದು ಸಾಧ್ಯವಾದರೆ ನಾವು ಹೆಚ್ಚೆಚ್ಚು ಜೀವಗಳನ್ನ ಉಳಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನು ಎದೆನೋವು ಕಾಣಿಸ್ಕೊಂಡಾಗ ನೈಜವಾಗಿ ಹೃದಯ ಸಂಬಂಧಿ ಸಮಸ್ಯೆ ಆಗಿರೋರಂತೂ ಗ್ಯಾಸ್ ಸಮಸ್ಯೆ ಅಂದ್ಕೊಂಡು, ಈ ಗ್ಯಾಸ್ ಸಮಸ್ಯೆ ಆಗಿರೋರು ನನಗೆ ಹೃದಯಾಘಾತದ ಅಥವಾ ಹೃದಯದ ಸಂಬಂಧಿ ಸಮಸ್ಯೆ ಇದೆ ಅಂತ ಬರ್ತಾ ಇರುವಂಥ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸಲ್ವಾ ತಮಗೆ? ಎರಡೂ ಸತ್ಯ. ನಿಜವಾದ ಹಾರ್ಟ್ ಅಟ್ಯಾಕ್ ಇರೋರು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಲೇಟಾಗಿ ಬರ್ತಾರೆ, ಅಥವಾ ಯಾವುದೋ ಸಣ್ಣ ಪುಟ್ಟ ನೋವಿರೋರು ಹಾರ್ಟ್ ತೊಂದರೆ ಬಂದ ಗಾಬರಿ ಆಗಿ ಹಾಸ್ಪಿಟ್ಲಿಗೆ ರಶ್ ಆಗುವಂಥದ್ದು ತುಂಬ ಜಾಸ್ತಿ ಬರ್ತಾ ಇದೆ. ಈಗ ನಮ್ಮ ಕ್ಯಾಶುಯಾಲಿಟಿಗೆ ನೋಡಿದ್ರು ನಮಗೆ ಪ್ರತಿದಿನ ನಮ್ಮ ಎಮರ್ಜೆನ್ಸಿ OPDಗೆ 100ಕ್ಕೂ ಹೆಚ್ಚು ಜನ ಬರ್ತಾರೆ. ಅದರಲ್ಲಿ 3/4 ಜನಕ್ಕೆ ಯಾವುದೇ ಥರದ ತೊಂದರೆ ಇರೋದಿಲ್ಲ. ಬಟ್ ಆದ್ರೂ ಎದೆನೋವು ಬಂದ ಮೇಲೆ ಒಂದು ತಪಾಸಣೆ ಮಾಡೋದು ಖಂಡಿತವಾಗಿ ಒಳ್ಳೆಯದು. ಈಗ ಜಯದೇವ ಆಸ್ಪತ್ರೆಗೆ ಬಂದು ಮಾಡಬೇಕಾದ್ರೆ ಹೊರಗಡೆನೋ ಮಾಡಿಸ್ಕೊಂಡು ಬಂದರೆ, ಯಾಕಂದರೆ ಈ ಫೆಸಿಲಿಟಿ ಎಲ್ಲ ಕಡೆ ಇರುತ್ತೆ. ಅವರು ಪೆರಿಫರಲ್ ಹಾಸ್ಪಿಟ್ಲು, ಮನೆ ಹತ್ರ ಇರೋ ನರ್ಸಿಂಗ್ ಹೋಮ್ ಎಲ್ಲರೂ ಅವ್ರು ತೋರಿಸ್ಕೊಳ್ಬಹುದು. ಒಂದು ECG, ಎಕೋ, ಬ್ಲಡ್ ಟೆಸ್ಟ್ ಮಾಡೋದು ಎಲ್ಲ ಕಡೆ ನಡೆಯುತ್ತೆ. ಅದರಲ್ಲಿ ತೊಂದರೆ ಇದ್ದಷ್ಟೇ ಅವರು ಜಯದೇವಗೆ ಬರೋದು ಒಳ್ಳೆಯದು. ಅವರು ಜಯದೇವಗೆ ಬರೋದ್ರ ಬದಲು ಲೋಕಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ECG ಮಾಡಿಕೊಂಡು ಅದನ್ನು ನಮಗೆ ಕಳಿಸ್ಕೊಟ್ರೆ
ನಾವು ಟ್ರೀಟ್ಮೆಂಟನ್ನು ಬೇಗ ಶುರು ಮಾಡಬಹುದು. ಆಮೇಲೆ ಹಾರ್ಟ್ ಕಾಯಿಲೆ ಇಲ್ಲದಿದ್ದರೆ ಅವ್ರು ಇಲ್ಲಿವರೆಗೂ ಬರುವಂಥ ಅಗತ್ಯನೂ ಇರೋದಿಲ್ಲ. ಸೊ ಇದನ್ನು ಅವಾಯ್ಡ್ ಆಗುತ್ತೆ ಅವರಿಗೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.